ನಾನು ಒಂದು ಮಾತು ಹೇಳ್ತೇನೆ, ಇಡೀ ಕ್ಷೇತ್ರದಲ್ಲಿ ಸದಾನಂದ ಗೌಡರು ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ನಾನು ಅಂತ ಹೇಳುವಂಥ ಮಾತನ್ನು ಯಾರೆಲ್ಲ ಅಭ್ಯರ್ಥಿಗಳು ಅಂತ ಅಪೇಕ್ಷಿತರಿದ್ದಾರೆ ಅವರೆಲ್ಲರೂ ಹೇಳಿದ್ದಾರೆ. 100ಕ್ಕೆ 100 ನನಗೆ ಗೊತ್ತಿದ್ದ ಮಟ್ಟಿಗೆ. ಗೊತ್ತಿಲ್ಲದೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಈಗ ಪೊಲಿಟಿಕ್ಸ್ ಅಂತ ಹೇಳಿದರೆ ಭಾರಿ ಸಂಗತಿಗಳು ಗೊತ್ತಾಗೋದು ನಡೆಯುವಂಥದ್ದು ಇರುವಂಥದ್ದು ಕಂಡಿದ್ದೀನಿ. ಆದ ಕಾರಣ ಒಂದು ರೀತಿಯಲ್ಲಿ ಅದು ಆಗಿದೆ. ಈಗಾಗಲೇ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನನಗೆ ಭಾರಿ ಒಂದು ಮನಸ್ಸಿಗೆ ನೆಮ್ಮದಿ ಅಂತ ಹೇಳಿದರೆ ಇಡೀ ಕ್ಷೇತ್ರದ ಜನ ಬೇರೆ ಯಾರನ್ನೂ ಬಿಟ್ಟು ನನ್ನ ಒಬ್ಬನನ್ನೇ 2 ಸರ್ತಿ MP ಆಗಿ ಕೂಡ ಆ್ಯಂಟಿ ಇನ್ಕಂಬೆನ್ಸ್ ಇಲ್ಲದ ಪ್ರೀತಿಯನ್ನು ನೋಡಿದ್ದು ನಾನು ಪಡ್ಕೊಂಡಂಥ ಒಂದು ದೊಡ್ಡ ಸೊತ್ತು. ಜೊತೆಯಲ್ಲಿ ರಾಜ್ಯದ ನಾಯಕರೇ ನನ್ನಲ್ಲಿಗೆ ಬಂದು ಇಲ್ಲ ಚುನಾವಣೆಯಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿರುವಂಥದ್ದು ಇನ್ನೊಂದು ನನಗೆ ಶಕ್ತಿ ತುಂಬಿದಂಥ ಸಂಗತಿಗಳು. ಆದ ಕಾರಣ ಅದನ್ನೆಲ್ಲ ಮೀರಿ ಕೇಂದ್ರದವರು ಮಾಡ್ತಾರೆ ಅಂತ ಹೇಳುವಂಥದ್ದು ನನಗೇನು ಅನ್ನಿಸ್ತಾ ಇದೆ. ಕೊನೆಯದಾಗಿ ನನ್ನೊಂದು ಪ್ರಶ್ನೆ, ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು BJPಯ ಭದ್ರಕೋಟೆಯನ್ನು ಹಾಕ್ಸಿದಿರಿ, ಪಕ್ಷ ಸಂಘಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಿದಿರಿ ತಮ್ಮ ಅವಧಿಯಲ್ಲಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಈಗ ತಾವು ತಮಗೆ ಅವಕಾಶ ಕೊಟ್ಟು ಸ್ಪರ್ಧೆ ಮಾಡಿದ್ದಾದರೆ ಎಷ್ಟು ಮತಗಳ ಅಂತರದಲ್ಲಿ ತಾವು ಗೆಲ್ಲಬಹುದು ಒಂದು ವೇಳೆ ಈಗ ಸ್ಪರ್ಧೆ ಮಾಡಿದ್ದಾದರೆ? ಸರ್, ನಮ್ಮಲ್ಲಿ JDSನ ಸಾಕಷ್ಟು ಮತಗಳಿದ್ದಾವೆ. ನಾವು ನಮ್ಮ ಪಕ್ಕದ ದಾಸರಹಳ್ಳಿಯಲ್ಲಿ JDSನ್ನು ಸೋಲಿಸಿ ಆ ಸ್ಥಾನವನ್ನು ಪಡ್ಕೊಂಡವರು ನಾವು. ನಿಮ್ಮ ಯಶವಂತಪುರದಲ್ಲಿ ಅವರು 1,20,000 ಮತಗಳನ್ನು ಪಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಒಂದು 2-3 ಲಕ್ಷ ಮತ ಇದೆ. ಎರಡನೇದಾಗಿ ಮೋದಿ ವೇವ್ ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ಇರುವಂಥದ್ದು. ಸದಾನಂದ ಗೌಡರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳುವಂಥ ಪ್ರೀತಿ ಒಂದು ಕಡೆ, ಎರಡನೇದಾಗಿ ಮೋದಿಯವರು ಪ್ರಧಾನಮಂತ್ರಿ ಇನ್ನೊಂದು ಬಾರಿ ಆಗಬೇಕು ಅಂತ ಹೇಳುವಂಥ ಭಾವನೆಗಳು ಇನ್ನೊಂದು ಕಡೆ, ಮೂರನೇದಾಗಿ JDS ನಮ್ಮ ಜೊತೆ ಬಂದಿರುವಂಥದ್ದು. ಭಾರಿ ದೊಡ್ಡ ಅಂತರ. ನಾನು ಲೆಕ್ಕ ಹೇಳೋದು ಅಷ್ಟು ಸರಿಯಲ್ಲ, ನಮ್ಮ ಜಿಲ್ಲಾಧ್ಯಕ್ಷರು ಹೇಳಬೇಕು, ಹರೀಶರು. ಪ್ರಾಯಶಃ ನನಗೆ ಅನ್ನಿಸ್ತದೆ ನಾವೊಂದು 3-4 ಲಕ್ಷದ ಅಂತರದಿಂದ ಈ ಗೆಲುವನ್ನು ಸಾಧಿಸ್ಬೋದು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಎಸ್ ಟಿ ಸೋಮಶೇಖರ್ ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ, ಅವರು ಈ ಬಾರಿ ತಮ್ಮನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆಯಾ ಸರ್? ಸರ್, ಸೋಮಶೇಖರ ನಡೆ ಇದರ ಬಗ್ಗೆ ನನಗೆ ಖಂಡಿತವಾಗಿ ಸಮಾಧಾನ ಇಲ್ಲ. ಆದರೆ ಮೊನ್ನೆ 3 ದಿನದ ಹಿಂದೆ ಬಿದಿರುಕಲ್ಲಲ್ಲಿ, ದೊಡ್ಡ ಬಿದಿರುಕಲ್ಲಲ್ಲಿ ಒಂದು ಕೆಂಪೇಗೌಡ ಸ್ಟ್ಯಾಚು ಉದ್ಘಾಟನೆ ಆಯಿತು. ನಮ್ಮ ಸ್ವಾಮೀಜಿಯವರಿದ್ದರು, ನಾನಿದ್ದೆ, ನಮ್ಮ ಸೋಮಶೇಖರಿದ್ದರು. ಅವರು ಅಲ್ಲಿ ಮಾಡಿದಂಥ ಆ ಭಾಷಣ ಅದು ಕೆಂಪೇಗೌಡರಿಗೆ ಸೀಮಿತವಾಗಿ, ಅದು ಸದಾನಂದ ಗೌಡರಿಗೆ ಸೀಮಿತವಾಗಿ ಮಾತಾಡಿದರು. ಸದಾನಂದ ಗೌಡರೇ ಆಗಬೇಕು, ನಾನು ಕಾಂಗ್ರೆಸ್ನಲ್ಲಿದ್ದಾಗ ಇರ್ಬೋದು ಅಥವಾ ಬೇರೆ ನಾನು BJP ಬಂದಾಗಿರ್ಬೋದು, ಯಾವುದೇ ಒಬ್ಬ ಲೋಕಸಭಾ ಸದಸ್ಯ ಆ ಕ್ಷೇತ್ರದ ಅಭಿವೃದ್ಧಿಗೆ ಅಭೂತಪೂರ್ವವಾದಂಥ ಒಂದು ಸಹಕಾರಗಳನ್ನು ಕೊಟ್ಟು ಆ ರೀತಿಯ ರಾಜಕಾರಣ ಮಾಡುವಂಥ ಒಬ್ಬನೇ ಒಬ್ಬ ರಾಜಕಾರಣಿಯನ್ನು ನಾನು ಕಂಡದ್ದು ಸದಾನಂದ ಗೌಡರು ಅಂತ ಹೇಳುವಂಥದ್ದನ್ನು ಹೇಳಿ ಅವರಿಗೆ ನೀವು ಚುನಾವಣೆಯಲ್ಲಿ ಮತ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದರು. ಆದ ಕಾರಣ ಸಾರ್ವಜನಿಕವಾಗಿ ಅವರು ಹೇಳಿದ ಕಾರಣ ಅವರನ್ನು ನಾನು ನಂಬೋದು ಅಂತ ಅನ್ನಿಸ್ತದೆ. ಆದರೆ ಅವರ ರಾಜಕೀಯ ನಡೆಗಳ ಬಗ್ಗೆ ನನಗೆ ಖಂಡಿತವಾಗಿ ಸುತಾರಾಮ್ ಯಾವುದೇ ಒಪ್ಪಿಗೆ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಂತ ಸದಾನಂದ ಗೌಡರ ಮತ್ತು ಪಕ್ಷದ ವರಿಷ್ಠರು, ಹೈಕಮಾಂಡ್ ನಾಯಕರು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡು ಕೂಡ ಅದಕ್ಕೆ ನನ್ನ ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿದ್ದಂಥ ಎಸ್ ಟಿ ಸೋಮಶೇಖರ್ ಅವರು ಖಂಡಿತವಾಗ್ಲೂ ಈ ಬಾರಿ ನನ್ನನ್ನು ಬೆಂಬಲಿಸ್ತಾರೆ, ಈಗಾಗಲೇ ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.